टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂದು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಏನಿದೆ ಅದರಲ್ಲಿ ಡಿಸಿಎಂ ಡಿಕೆ ಭಾಗಿಯಾಗ್ತಿದ್ದಾರೆ. ಉಡುಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಹೋಗ್ತಿದ್ದಾರೆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಭಾಗಿಯಾಗೋದಕ್ಕೆ ಡಿಕೆ ಶಿವಕುಮಾರ್ ಹೋಗ್ತಿದ್ದಾರೆ. ಅದಕ್ಕೆ ಸುನಿಲ್ ಕುಮಾರ್ ಕಾರ್ಕಳದ ಶಾಸಕರು ಅವ್ರನ್ನ ಇನ್ವೈಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಶಾಸಕ ಸುನಿಲ್ ಕುಮಾರ್ ಸ್ವಾಗತ ಕೋರಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಸುನಿಲ್ ಕುಮಾರ್ ಹಿಂದೆಲ್ಲ ಈ ಥರ ಟ್ವೀಟ್ ಎಲ್ಲ ಮಾಡಿ ಸ್ವಾಗತ ಕೋರಿರುವಂಥ ಉದಾಹರಣೆ ಭಾಳ ಕಡಿಮೆ. ಸೊ ಹಿಂದುತ್ವದ ಕಡೆ ಹೆಜ್ಜೆ ಹಾಕಲು ಮನಸ್ಸು ಮಾಡ್ತಿರುವಂಥ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗಂಡು ಮೆಟ್ಟಿನನ್ನೆಲ್ಲ ಹಿಂದುತ್ವದ ಭದ್ರಕೋಟೆ. ಸೊ ಮಲ್ಲಿಕಾರ್ಜುನ ಖರ್ಗೆ ವಿರೋಧಿಸಿದರೂ ಕೂಡ ಕುಂಭಮೇಳದಲ್ಲಿ ಮಿಂದ, ಎಐಸಿಸಿ ಮುನಿಸಿನ ಮತಿಯೋ ಕೂಡ ಈಶಾ ಫೌಂಡೇಶನ್ನಲ್ಲಿ ಶಿವರಾತ್ರಿಯಲ್ಲಿ ನಿಂದ, ಹಿಂದುತ್ವದ ವಿಚಾರವಾಗಿ ಅಂದರೆ ಪ್ರಾಸದಲ್ಲೇ ಪಂಚ್ ಕೊಟ್ಟಿದ್ದಾರೆ ಸುನಿಲ್ ಕುಮಾರ್. ಸೊ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಆತ್ಮೀಯ ಸ್ವಾಗತ. ನಿಮ್ಮ ಈ ಭೇಟಿ ಹಿಂದುತ್ವ ಮತ್ತು ಅಭಿವೃದ್ಧಿ ಕಡೆಗೆ ಒಂದು ಹೊಸ ಹೆಜ್ಜೆ ಆಗಲಿ ಅಂತ ಹೇಳಿದ್ದಾರೆ. ಸುನಿಲ್ ಕುಮಾರ್ ಅವರಿಗೆ ನಾವು ಮಾತು ಕಲಿಸ್ಬೇಕಾಗಿಲ್ಲ, ಒಳ್ಳೆ ಭಾಷಣಗಾರರು. ಅದು ಟ್ವೀಟಲ್ಲೂ ಕೂಡ ಕಂಡು ಬರ್ತಾ ಇದೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ರಾಜಕೀಯದಲ್ಲಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ನಾವು ಹಿಂದೆ ಹಲವಾರು ಉದಾಹರಣೆಗಳನ್ನು ನೋಡಿದ್ದೀವಿ. ಆದರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಇದೊಂಥರ ಊಹಿಸೋದು ಕಷ್ಟ. ಕಾಂಗ್ರೆಸ್ ಬಿಟ್ಟವ್ರು ಹೋಗ್ತಾರೆ ಅನ್ನೋದೆಲ್ಲ ವಿಚಾರ ಏನು ಚರ್ಚೆಯಲ್ಲಿದೆ. ಅದರಲ್ಲೂ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅಂತಂದರೆ ಎಲ್ಲಿಲ್ಲದ ನಂಬಿಕೆ. ರಾಜ್ಯದಲ್ಲಿ, ಬೇರೆ ರಾಜ್ಯದಲ್ಲಿ ಎಲ್ಲೇ ಸಮಸ್ಯೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತ. ಆದರೆ ಕಳೆದೊಂದು ವಾರದಲ್ಲಿ ಆಗ್ತಿರುವಂಥ ಬೆಳವಣಿಗೆ ಸಾಕಷ್ಟು ಪ್ರಶ್ನೆಗಳಿಗೆ ಕಾರಣವಾಗಿದೆ. ಸೊ ಏನೇನು ಆಗ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರ ಇಮೇಜ್ ಡ್ಯಾಮೇಜ್ ಆಗುವಂಥ ನಿಟ್ಟಿನಲ್ಲಿ ಏನಾದರೂ ಇದಾಗ್ತಾ ಇದೆಯಾ? ಹೇಗೆ ಬಿಜೆಪಿ ಹೇಗೆ ನೋಡ್ತಿದೆ ಅಂತ, ರಾಜ್ಯ ನಾಯಕರು ಹೇಗೆ ನೋಡ್ತಿದ್ದಾರೆ ಅಂತ? ಕೆ ಶಿವಕುಮಾರ್ ಅವರ ಹಿಂದುತ್ವದ ಪ್ರತಿಪಾದನೆ ಇದೀಗ 2-3 ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ಒಳಗೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಚರ್ಚೆಯನ್ನಂತೂ ಹುಟ್ಟು ಹಾಕಿದೆ. ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಯಾರು ಸಂಘ ಪರಿವಾರದ ಜೊತೆ ಅಟ್ಯಾಚ್ ಆಗಿದ್ದಾರೆ ಅಂತವರ ಜೊತೆ ವೇದಿಕೆಗಳಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಇಮೇಜ್ಗೂ ಕೂಡ ಬೇರೆಯ ಸ್ವರೂಪವನ್ನು ಕೊಡ್ತಾ ಇದೆ ಮತ್ತು ಇಡೀ ರಾಜಕೀಯ ಬೆಳವಣಿಗೆಗಳಿಗೆ ಹೊಸ ರೀತಿಯ ರೂಪರೇಷೆಯನ್ನ ನಿಗದಿ ಮಾಡ್ತಿದೆ ಅನ್ನೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು, ಡಿ ಕೆ ಶಿವಕುಮಾರ್ ಅವರು ಇಷ್ಟು ದಿನ ಹೇಳ್ತಾ ಇದ್ದಂತಹ ರೀತಿಗೂ ಈಗ ಅದು ಹಿಂದುತ್ವದ ಪ್ರತಿಪಾದನೆ ಮಾಡ್ತಾ ಇರುವಂತಹ ರೀತಿಗೂ ಕೂಡ ಅವರ ಇಮೇಜ್ ಅನ್ನ ಬದಲಾಯಿಸ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಪಕ್ಷದ ಒಳಗೆ ಕೇಳಿ ಬರ್ತಾ ಇರುವಂತಹ ಒಂದಷ್ಟು ಆಕ್ಷೇಪಗಳು. ಒಂದು ಸೆಕ್ಯುಲರ್ ಪಾರ್ಟಿಯ ಅಧ್ಯಕ್ಷರಾಗಿ ಈ ರೀತಿ ನಡೆದುಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂತಹ ಧಾಟಿಯಲ್ಲಿ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾನೆ ಹೈಕಮಾಂಡ್ನ ನಾಯಕರ ತನಕವೂ ಕೂಡ ಇದನ್ನು ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅಂತ ಹೇಳಿ ಒಂದು ಸಂಕ್ರಮಣದ ಕಾಲದಲ್ಲಿ ಇರುವಂತಹ ಸಂದರ್ಭದಲ್ಲಿ ಈಗ ಈ ರೀತಿಯ ಇಮೇಜ್ ಡಿ ಕೆ ಶಿವಕುಮಾರ್ ಅವರಿಗೆ ವರವಾಗತ್ತಾ ಅಥವಾ ಶಾಪ ಆಗತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಎದ್ದೇಳುತ್ತೆ. ಹೈಕಮಾಂಡ್ ಇದನ್ನ ಸಹಜವಾಗಿ ತೆಗೆದುಕೊಂಡ್ರೆ ಓಕೆ, ಇಲ್ಲದೆ ಹೋದ್ರೆ ಇದನ್ನ ಒಂದು ರೀತಿಯ ಥ್ರೆಟ್ ಅನ್ನೋ ರೀತಿಯಲ್ಲಿ ಏನಾದರೂ ಹೈಕಮಾಂಡ್ ತೆಗೆದುಕೊಂಡಿದ್ದೆ ಆದ್ರೆ ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ಕೂಡ ಇದೀಗ ಬಿಜೆಪಿಗರು ಕೊಡ್ತಾ ಇದ್ದಾರೆ. ಅಂದ್ರೆ ಇದೇ ರೀತಿಯ ನಾಯಕತ್ವದ ಗೊಂದಲ ರಾಜಸ್ಥಾನದಲ್ಲಿತ್ತು, ಛತ್ತೀಸ್ಗಢದಲ್ಲಿತ್ತು, ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತಹ 3-4 ರಾಜ್ಯಗಳಲ್ಲಿ ಈ ರೀತಿಯ ಗೊಂದಲಗಳಿತ್ತು. ಅಲ್ಲೆಲ್ಲವೂ ಕೂಡ ಒಬ್ಬ 2ನೇ ಹಂತದ ನಾಯಕ ಅಥವಾ ಯಾರು ಮತ್ತೆ ಮುಖ್ಯಮಂತ್ರಿ ಗಾದಿಗೆ ಏರಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದ್ರು ಅವರು ಪಕ್ಷದಿಂದ ಒಂದು ಕಾಲನ ಹೊರಗಿಟ್ಟಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿ ಮಾಡ್ತಿದಾರಾ ಅನ್ನುವಂಥ ಒಂದಷ್ಟು ಅನುಮಾನಗಳನ್ನ ಬಿಜೆಪಿಗರೇ ಹುಟ್ಟು ಹಾಕ್ತಿದ್ದಾರೆ. ಇವತ್ತು ಹೇಳಿ ಕೇಳಿ ಹಿಂದುತ್ವದ ಭದ್ರಕೋಟೆ ಕರಾವಳಿ ಭಾಗ ಉಡುಪಿ ಜಿಲ್ಲೆಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡ್ತಿದ್ದಾರೆ. ಅಲ್ಲೂ ಕೂಡ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗ್ತಿರೋದನ್ನ ಬಿಜೆಪಿ ಅದೇ ಆಂಗಲ್ ಇಂದ ನೋಡ್ತಾ ಇದೆ. ಬೇರೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಲ್ಲಿ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ದೇವಸ್ಥಾನಗಳಿಗೆ ಹೋದ್ರೆ, ಧರ್ಮಸ್ಥಳದ ಮಂಜುನಾಥನಿಗೆ ಶರಣಾದ್ರೆ ಈ ರೀತಿಯ ಚರ್ಚೆಗಳು ಶುರುವಾಗ್ತಿರಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಅವರು ಒಂದು ರೀತಿಯ ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡಿಕೊಂಡು ಬರ್ತಾ ಇರುವಂತಹ ಕಳೆದ 1 ವಾರದಿಂದ ನಡೀತಾ ಇರುವಂತಹ ಚರ್ಚೆಗಳ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಡುಪಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇರುವಂತದ್ದನ್ನ ಬಿಜೆಪಿಯ ನಾಯಕರು ಅದೇ ಆಂಗಲ್ ಇಂದ ಮಾತನಾಡ್ತಾ ಇದ್ದಾರೆ. ಕಾರ್ಕಳದ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಹಿಂದುತ್ವದ ಪ್ರತಿಪಾದನೆಗೆ ಹೊರಟಂತ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಫಲಪ್ರದ ಆಗಲಿ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಇದರ ಅರ್ಥ ಸಿಂಪಲ್. ಅಂದ್ರೆ ನೀವು ಹೈಕಮಾಂಡ್ನ ನಾಯಕರನ್ನ ಹಿಂದುತ್ವದ ಒಂದು ಶೀಲ್ಡ್ನ ಮೂಲಕ ನೀವು ಥ್ರೆಟ್ ಮಾಡೋದಕ್ಕೆ ಹೊರಟಿದ್ರಿ, ಅದು ಸಕ್ಸಸ್ ಆಗಲಿ ಅನ್ನುವಂತಹ ಧಾಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನ ಸುನಿಲ್ ಕುಮಾರ್ ಅವರು ಕೋರಿದ್ದಾರೆ. ಇಲ್ಲಿ 2 ಪ್ರಮುಖವಾದ ಅಂಶ. ಈ ರೀತಿಯ ಥ್ರೆಟ್ಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಹೊರಟ್ರೆ ಹೈಕಮಾಂಡ್ ಬೇರೆ ಆಂಗಲ್ ಇಂದ ನೋಡುತ್ತೆ. ಅಕಸ್ಮಾತ್ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ, ಹೀಗಾಗಿ ಹಿಂದುತ್ವದ ಸಪೋರ್ಟ್ ಬೇಕು ಅಂತ ಡಿ ಕೆ ಶಿವಕುಮಾರ್ ಈ
ರೀತಿಯ ಸ್ಟ್ರಾಟಜಿಯನ್ನು ಅನ್ನೋದನ್ನ ಹೆಣ್ತಿದ್ರೆ ಹೈಕಮಾಂಡ್ಗೂ ಕೂಡ ಇದು ಒಪ್ಪಿತ ಆಗಿದ್ರೆ ಅದು ಬೇರೆ ಇದೇ ರೀತಿಯ ರಾಜಕೀಯ ಕೋನದಿಂದ ನೋಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತಹ ಇಮೇಜ್ಗೆ ಇದು ಹಿಂದುತ್ವದ ಟಚ್ ಅನ್ನ ಕೊಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ಮಠ ಮಂದಿರಗಳಿಗೆ ಭೇಟಿ ಕೊಡುವಂಥದ್ದು ಹೊಸದಲ್ಲ. ಆದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಭೇಟಿ ಹೊಸ ರಾಜಕೀಯ ವಿವಾದವನ್ನ ಹುಟ್ಟು ಹಾಕ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.